ಶಾಂತನು ಅಂತ ಇವನ ಹೆಸರು. ಇವನು ಉಡುಪಿ ಜಿಲ್ಲೆಯೊಳಗೆ ವರ್ಕ್ ಮಾಡ್ತಿರ್ತಾನೆ, ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಇವನು ದಿನ ಬರೀ ಕಷ್ಟದ ಕೆಲಸ ಮಾಡ್ತಾ ತನ್ನ ಒಂದು ಮಿಡ್ಲ್ ಕ್ಲಾಸ್ ಲೈಫನ್ನು ಲೀಡ್ ಮಾಡ್ತಿರ್ತಾನೆ. ಸೊ ಇಂಥದ್ರಲ್ಲಿ ಸಡನ್ಲಿ ಒಂದು ದಿನ ಏನು ಶ್ರೀಮಂತ ಆಗ್ಬಿಡ್ತಾನೆ. ಅದು ಹೆಂಗೆ ಶ್ರೀಮಂತ ಆಗ್ತಾನೋ, ನಿಜವಾಗ್ಲೂ ಅವ್ರ ಮನೆ ಅಕ್ಕಪಕ್ಕ ಎಲ್ಲರೂ ಕೂಡ ಅವನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಏನು ಕೊಳ್ಳೆ ಹೊಡ್ಕೊಂಡು ಬಂದ, ಯಾರನ್ನಾರು ತಲೆ ಹೊಡ್ಕೊಂಡು ಬಂದ ಅಂಥೇಳಿ ಸಿಕ್ಕಾಪಟ್ಟಿ ಊಹಾಪೋಹಗಳು ಮೀಡಿಯಾದವ್ರು ಕೂಡ ಇವ್ರ ಮನೆಗೆ ಬರ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಹೀ ಈಸ್ ಅ ಜೆನ್ಯೂನ್ ಆಗಿ ದುಡ್ಡನ್ನು ಮಾಡಿದಾನಂತ ಹೇಳ್ಬೋದು. ಸೊ ಯಾವ ರೀತಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ದಿನನಿತ್ಯ ನಡೆಯುವಂತಹ ನಮ್ಮ ಕರ್ನಾಟಕದಲ್ಲಿ, ದೇಶದಾದ್ಯಂತ, ಹೊರಗಿನ ದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಿಮಗೆ ನಾನು ಹೇಳಕ್ಕೆ ಸಾಧ್ಯ. ಸೊ ಹಾಗಾದರೆ ಶಂತನು ಅಂತ ನಾನು ಹೇಳಿದೆ. ಇವನು ಮೂಲತಃ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಟ್ಟು ಅನ್ನೋ ಗ್ರಾಮದೊಳಗೆ ಇರ್ತಾನೆ. ಸೊ ಇವನು ದಿನನಿತ್ಯ ಇವನು ಮಾರ್ಕೆಟಿಂಗಲ್ಲಿ ಇವಾಗ ಹೇಗೆ ಜಾಗ ಕೂತಿರೋದಲ್ಲಿ ದುಡ್ಡೆಲ್ಲ ಕೊಟ್ಟು ಆ ಜಾಗಕ್ಕೆ ಅಮೌಂಟನ್ನು ಖರೀದಿ ಮಾಡ್ತಾರಲ್ಲ, ಸೊ ಅಂಥ ಕೆಲಸವನ್ನು ಅವ್ನು ಮಾಡ್ತಿರ್ತಾರೆ. ಸೊ ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಇವ್ರ ಜೀವನ ಸಾಕ್ತಾ ಇರ್ತದೆ. ಮತ್ತು ಇನ್ನೊಂದು ಇವನ ಕೆಟ್ಟ ಚಟನೂ ಅನ್ಬೋದು, ಇವಾಗ ಸದ್ಯಕ್ಕೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆ ಚಟನೂ ಅನ್ಬೋದು. ಸೊ ಅದೇನಪ್ಪ ಅಂತಂದ್ರೆ ಲಾಟ್ರಿ ಟಿಕೆಟನ್ನು ತೊಗೊಂಡಿರ್ತಾನೆ. ದುಬೈಯಲ್ಲಿ ಇವಾಗ ಹೆಂಗಿದ್ರು ರಾತ್ರೋರಾತ್ರಿ ಆಕ್ಷನ್ಸ್ ಅನ್ನು ಇರ್ತಾರೆ ಅಥವಾ ಲಾಟ್ರಿ ಟಿಕೆಟನ್ನು ಬಿಡ್ತಾರೆ. ಸೊ ಇಂತಹ ಒಂದು ಸಂದರ್ಭದೊಳಗೆ ಅವ ಒಂದು ಲಾಟ್ರಿ ಟಿಕೆಟನ್ನು ಖರೀದಿ ಮಾಡ್ತಾನೆ. ಸೊ ಆ ಲಾಟ್ರಿ ಟಿಕೆಟು ಅವನಿಗೆ ಇಷ್ಟು ಸಡನ್ಲಿ ಒಂದು ಲಕ್ಕನ್ನು ಕೊಡ್ತಿತ್ತಂದ್ರೆ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಅವನು ಮಾಡಿದ್ದಿಲ್ಲ. ಸೊ ಇಂಥ ಸಂದರ್ಭದೊಳಗೆ ಆ ಲಾಟ್ರಿ ಟಿಕೆಟ್ ಒಳಗೆ ಎಷ್ಟಿತ್ತು ಅಂಥೇಳಿ ತುಂಬ ಜನ ಕ್ಯೂರಿಯಾಸಿಟಿ ಆಗತ್ತಿರಂತ ಗೊತ್ತಾ. ಅದಕ್ಕಿಂತ ಮುಂಚೆ ನೀವು ಆ ಒಂದು ವ್ಯಕ್ತಿಯ ಸಲುವಾಗಿ ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡಬೇಕಂತಂದರೆ ಕಷ್ಟಪಟ್ಟು ಇಲ್ಲ, ಜಸ್ಟ್ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ಖರೀದಿ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಲಕ್ ಅನ್ನೋದು ಯಾವಾಗ ತಿರುಗ್ತೈತಿ, ಹೆಂಗೆ ತಿರುಗ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ತೊಗೊಳ್ರಿ. ಅದರ್ವೈಸ್ ದುಡ್ಡನ್ನು ವೇಸ್ಟ್ ಮಾಡೋದಿರಲಿ ಅಥವಾ ಗ್ಯಾಮ್ಲಿಂಗಿಗೆ ವೇಸ್ಟ್ ಮಾಡೋದಿರಲಿ ಮಾಡಬೇಡ್ರಿ. ಲಾಟ್ರಿ ಅನ್ನೋದು ಕೇವಲ ಒಂದು ಲೈಫಲ್ಲಿ ಪಾರ್ಟ್, ಅದೇ ಪೂರ್ತಿ ಲೈಫ್ ಆಗಬಾರ್ದು. ಸೊ ಅದೊಂದು ಎಂಟರ್ಟೈನ್ಮೆಂಟ್ ಆಗಿ ತೊಗೋಬೇಕು ಮತ್ತು ಬರಲೇಬೇಕು ಅಂತ ಮನೆ ಮಠ ಎಲ್ಲನೂ ಮಾರಕ್ಕೆ ಹೋಗಬೇಡ್ರಿ, ಯಾವುದ್ರ ಮೇಲೂ ದುಡ್ಡನ್ನು ಕಟ್ಟಕ್ಕೆ ಹೋಗಬೇಡ್ರಿ. ಸೊ ಈ ವ್ಯಕ್ತಿನೂ ಕೂಡ ಏನು ಮಾಡಿದ್ರೆ ಇವನಿಗಂತೂ ಸಿಕ್ಕಾಪಟ್ಟೆ ಹುಚ್ಚಿತ್ತು ಯಾವುದು ಲಾಟ್ರಿ ತೊಗೊಳ್ಳೋದು. ಸೊ ಇವನು ಕೂಡ ದುಬೈಯಲ್ಲಿ ನಡೆಯುವಂಥ ಒಂದು ಆಕ್ಷನ್ ಇರ್ತದೆ, ಅಲ್ಲಿ ಲಾಟ್ರಿ ಟಿಕೆಟನ್ನು ಮಾಡ್ತಾ ಇರ್ತಾರೆ. ಸೊ ಒಟ್ಟು ಟೋಟಲ್ ಅಮೌಂಟು 49 ಕೋಟಿ. ಸೊ 49 ಕೋಟಿ ಇವನು ಅಂದರೆ ಶಂತನು ಪಡ್ಕೊಂಡ. ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ಲಕ್ ಅಂತ ಹೇಳ್ಬೋದು. ಇಷ್ಟು ವರ್ಷದಿಂದ ತಗೊತಾ ಬಂದಿದ್ದ ಯಾವುದಕ್ಕೂ ಕ್ಲಿಕ್ ಆಗಿದ್ದಿಲ್ಲ. ಸೊ ಇದಕ್ಕೆ ಕ್ಲಿಕ್ ಆಗೈತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಪಡೋವಂಥ ವಿಷಯ. ಯಾಕಂತಂದ್ರೆ ನಮ್ಮ ಭಾರತ ದೇಶದೊಳಗಾಯಿತು, ನಮ್ಮ ಕರ್ನಾಟಕದೊಳಗಾಯಿತು ಎಷ್ಟು ಜನನೂ ಕೂಡ ಇವಾಗ ಲಾಟ್ರಿ ಟಿಕೆಟನ್ನು ತೊಗೊತಾ ಇದ್ದಾರೆ. ಸೊ ಒಂದೇ ದಿನದಲ್ಲಿ ಎಷ್ಟೋ ಜನ ಶ್ರೀಮಂತರು ಆಗಿದ್ದಾರೆ. ಸೊ ಇವನು 49 ಕೋಟಿ ತೊಗೊಂಡಿರ್ತಾನೆ. ಆ್ಯಕ್ಚುಲಿ ಈ ಟಿಕೆಟನ್ನು ಹೆಂಗೆ ತೊಗೊಂಡ್ರಪ್ಪ ಅಂತಂದ್ರೆ ಇವಾಗ ಕೇವಲ ಒಬ್ಬನ ತೊಗೊಂಡಿಲ್ಲ ಈ ಟಿಕೆಟನ್ನು, ಇವ್ರ ಫ್ರೆಂಡ್ ಜೊತೆ ಸೇರಿ ಈ ಟಿಕೆಟನ್ನು ಖರೀದಿ ಮಾಡ್ಯಾನ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ 500 ಪಾವ್ ಅಂದರೆ ಆ ದುಬೈ ಒಳಗೆ ಅಮೌಂಟ್ಸ್ಗೆ ಪಾವ್ ಅಂತ ಹೇಳ್ತಾರೆ. ಸೊ 500 ಪಾವ್ ಅಂತಂದ್ರೆ ನಮ್ಮ ಭಾರತೀಯ ಕರೆನ್ಸಿ ಪ್ರಕಾರ 12,000. ಸೊ 12,000 ಅಮೌಂಟನ್ನು ಅವ್ರ ಫ್ರೆಂಡು ಅರ್ಧ, ಇವನ್ ಫ್ರೆಂಡ್ ಅರ್ಧ 6,000 ರೂಪಾಯಿ ಹಾಕಿ, ಇವನು 6,000 ರೂಪಾಯಿ, ಅವ್ರು 6,000 ರೂಪಾಯಿ ಹಾಕಿಬಿಟ್ಟು ಲಾಟ್ರಿ ಟಿಕೆಟನ್ನು ಖರೀದಿ ಮಾಡ್ಕೊಂಡಾರ. ಸೊ ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ ತಕ್ಷಣ ಆಬ್ವಿಯಸ್ಲಿ ಆ ಒಂದು 12,000ಕ್ಕೆ ದುಪ್ಪಟ್ಟು ಅಲ್ಲ 1000 ಪಟ್ಟಷ್ಟು ಅವನಿಗೆ ಅಮೌಂಟ್ ಸಿಕ್ಕೈತಿ. ಸೊ ಅವನು ಹೇಳಿದಾನ, ಈ ಒಂದು ಲಾಟ್ರಿ ಟಿಕೆಟಲ್ಲಿ ಬಂದಿದ್ದ ಅಮೌಂಟನ್ನು ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಕೂಡ ಡಿವೈಡೇಷನ್ ಮಾಡಿ ತೊಗೊತೀವಿ, ಸಮಪಾಲು ತೊಗೊತೀವಿ. ಯಾಕಂತಂದ್ರೆ ಈಗ ಆಬ್ವಿಯಸ್ಲಿ ಅವನು ತೊಗೊಂಡಾನ ಇವನು ತೊಗೊಂಡಾನ ಅಂತ ಅಂದ್ಕೊಳ್ಳಿ, ಆದರೆ ತೊಗೊಂಡಿದ್ದು ಇವನ ಹೆಸರು ಮೇಲೆ ತೊಗೊಂಡಾನ. ಆದರೂ ಕೂಡ ಅವನು ಫ್ರೆಂಡಿಗೆ ಮೋಸ ಮಾಡಲಿಲ್ಲ, ಸ್ನೇಹಿತನಿಗೆ. ಸೊ ನಾವಿಬ್ಬರು ಅರ್ಧ ತೊಗೊತೇವೆ ಅಂಥೇಳಿ ಮಾತಾಡ್ಕೊಂಡಾನ. ಸೊ ಮೀಡಿಯಾದವ್ರು ಕೇಳ್ತಾರೆ, ನೀವು ಯಾವಾಗ ತೊಗೋಬೇಕಂತ ಇದೀರಿ ಏನು ಅಂತ ಹೇಳಿ ಕೇಳಿದಾಗ ಈಗ ಸದ್ಯದ ಮಟ್ಟಿಗೆ ಆ ಪ್ಲ್ಯಾನ್ ಏನೂ ಇಲ್ಲ, ಬಟ್ ತೊಗೊತೀವಿ ಅಂತ ಹೇಳಿ ಇಷ್ಟೇ ಹೇಳಿದ್ದಾರೆ. ಮತ್ತು ಇನ್ನೊಂದು ಬಹಳ ಮಾತು ತುಂಬ ಖುಷಿ ಆಯಿತು. ಏನಂತಂದ್ರೆ ಇವಾಗ ಸದ್ಯದಲ್ಲಿ ಅವ್ರ ಹೆಂಡತಿಗೆ ಮಗು ಆಗಿತ್ತು, ಹೆಣ್ಮಗು. ಸೊ ನನ್ನ ಮಗಳು ಅದೃಶ್ಯ ತಂದುಕೊಟ್ಲು ನನಗೆ ಅಂಥೇಳಿ ಎಲ್ಲರ ಮುಂದೆ ಹೇಳಿದೆ ಅವ. ನಿಜವಾಗ್ಲೂ ಹೆಣ್ಮಗು ಅಂತಂದರೆ ಇವಾಗ ಹೆಣ್ಮಗು ಹುಟ್ಟಿದ ತಕ್ಷಣ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅದು ಸೆಕೆಂಡರಿ, ಬಟ್ ಒಂದು ಮಗಳನ್ನು ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ್ನಲ್ಲ ಅದು ಒಂದು ರೀತಿ ಖುಷಿ ಆಗ್ತದೆ. ಇಲ್ಲೂ ಕೂಡ ಹೆಣ್ಮಕ್ಳ ಗೌರವ ಎಲ್ಲೋ ಒಂದು ಕಡೆ ಜೀವಂತ ಐತಿ ಅಂಥೇಳಿ ಈ ಶಂತನು ನೋಡಿ ಕಲಿಬೇಕಾದ್ರು. ನೋಡಿರಿ, ಒಂದು ಚಿಕ್ಕ ಗ್ರಾಮ ಕೊಟ್ಟು ಅಂತ ಹೇಳಿ. ಸೊ ಅಂಥ ಒಂದು ಗ್ರಾಮದಲ್ಲಿ ಸಡನ್ಲಿ ಲಕ್ ಬರ್ತದೆ, ಸಡನ್ಲಿ
ಆಗ್ತದಂತ ನಿಜವಾಗ್ಲೂ ಇದು ಅಸಾಮಾನ್ಯ ಅಂತಲೇ ಹೇಳ್ಬೋದು. ಅವ್ನ ಲೈಫ್ ಒಳಗೆ ಅಷ್ಟು ದುಡಿತಾನೋ ಇಲ್ಲ 40-90 ಕೋಟಿ ಅಷ್ಟು ಅವನಂತೂ ದುಡಿದ್ಬಿಟ್ಟ ಇವಾಗ ಒಂದೇ ದಿನದಲ್ಲಿ. ಸೊ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅದೃಷ್ಟ ಅನ್ನೋದು ಯಾವಾಗ ನಮ್ಮ ಕಡೆ ತಿರುಗ್ತದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರಲ್ರಿ ಪ್ರಯತ್ನ ಅನ್ನೋದು ಇರ್ಬೇಕಂತ ಹೇಳಿ. ಹಂಗಂತ ಹೇಳಿ ಲಾಟ್ರಿ ಟಿಕೆಟ್ ಖರೀದಿ ಮಾಡಿರಿ ಅಂತ ನಾನು ನಿಮ್ಗೆ ಹೇಳಕತ್ತಿಲ್ಲ. ಸಡನ್ಲಿ ಲಕ್ಕ ತಿರುಗಿಬಿಡ್ತ. ಅದನ್ನ ನೋಡ್ರಿ, ದೇವ್ರು ಏನಾದ್ರು ಕೊಡಕ್ಕೆ ಚಾಲು ಮಾಡಿದ್ರೆ ನಿನಗೆ ಸಾಕು ಅನ್ನೋ ಮಟನೂ ಕೊಡಕತ್ತಿರ್ತಾನೆ. ಯಾವಾಗ ಕಿತ್ಕೊಳಕ್ಕೆ ಚಾಲು ಮಾಡಿದ್ರೆ ನನ್ನ ಜೀವನೇ ಹೋಗಬೇಕು ಅಲ್ಲಿ ಮಟನೂ ದೇವ್ರು ಬಿಡಂಗಿಲ್ಲ. ಸೊ ಇದರಿ ದೇವರ ಸೃಷ್ಟಿ ಅನ್ನೋದು. ಒಂದು ಲೆಕ್ಕಕ್ಕೆ ವಿಚಾರ ಮಾಡಿದ್ರೆ ಮನುಷ್ಯ ಬೇಗ ಹೋಗಿ ಕಲ್ಕೊಂಡ್ಬಿಡ್ತಾನೆ. ಈಗ ನೋಡ್ರಿ, ತನ್ನ ಕೆಲಸನೂ ಮಾಡ್ತಿದ್ದ, ತನ್ನ ಒಂದು ದಿನಚರಿಗಳನ್ನು ಪೂರೈಸ್ಕೊತಿದ್ದ, ತನ್ನ ಹೆಂಡತಿ ಮಕ್ಕಳನ್ನು ಚಲೋ ನೋಡ್ಕೊತಿದ್ದ, ಅಪ್ಪ ಅಮ್ಮನೂ ಚಲೋ ನೋಡ್ಕೊತಿದ್ದ, ಜೊತೆಗೆ ತನ್ನ ಒಂದು ಸಣ್ಣ ಚಟನೂ ಕೂಡ ಅವ ಬಿಟ್ಟಿದ್ದಿಲ್ಲ. ಸೊ ಆ ಒಂದು ಸಣ್ಣ ಚಟದಿಂದ ಇವಾಗ ಅವನು ಒಂದು ಅಟ್ಟ ಸ್ಥಾನಕ್ಕೆ, ಒಂದು ಉನ್ನತ ಸ್ಥಾನಕ್ಕೆ ಏನೇನಂತ ಹೇಳ್ಬೋದು. ಇದರಿಂದ ಅವನ ಲೈಫ್ ತುಂಬ ಚಲೋ ಇರ್ತೈತಿ, ತುಂಬ ಚಲೋ ಆಗಲಿ ಅಂಥೇಳಿ ಆಶಿಸ್ತಾ ಇನ್ನೂ ಹೆಚ್ಚು ಕರ್ತವ್ಯ ನಿಮ್ಮ ಏನು ಕೆಲಸ ಇರೋಲ್ಲ ಅದ್ರ ಮೇಲೆ ಭಾಳ ಫೋಕಸ್ ಮಾಡಿರಿ. ಲಾಟ್ರಿ ಟಿಕೆಟು ಲಕ್ ಇದ್ರೆ ಮಾತ್ರ, ಅದರ್ವೈಸ್ ಇಲ್ಲ. ಯಾಕಂತಂದ್ರೆ ನೀವು ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ತೊಗೊಳಕ್ಕೆ ಸಾಧ್ಯ. ಸಾಲ ಸೂಲ ಮಾಡಿ ನಮಗೆ ಸಿಗ್ತದೆ ಅಂಥೇಳಿ ಲಾಟ್ರಿ ಟಿಕೆಟನ್ನು ಆಸೆ ಪಟ್ಟು ನಿಮ್ಮ ಮನೆ ಕಷ್ಟ ಕೊಡೋದು, ನಿಮ್ಮ ಅಪ್ಪ ಅಮ್ಮ ಕಷ್ಟ ಕೊಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಲೈಫ್ ಒಳಗೆ ಇರೋ ಅಷ್ಟು ದಿನ ನಮ್ಮ ಒಂದು ಸಣ್ಣ ಆಸೆಗಳನ್ನು ಪೂರೈಸೋಕ್ಕೆ ಸ್ವಲ್ಪ ವೇಟ್ ಮಾಡಿಸ್ಬೇಕಾಗತ್ತೆ ರೀ ನಮ್ಮ ಆಸೆಗಳನ್ನು. ಹಾಗಂತ ಹೇಳಿಬಿಟ್ಟು ನಮ್ಮ ಆಸೆಗಳನ್ನು ಇಟ್ಕೊಂಡು ನಾವು ನಮ್ಮ ಮನೆ ಮಂದಿಯವರಿಗೆ ಕಷ್ಟ ಕೊಡೋದು ತುಂಬ ತಪ್ಪಾಗುತ್ತದು. ಸೊ ಇದರ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದ್ರೆ, ಅದೃಷ್ಟ ನಿಮ್ಮ ಹತ್ರ ಬರಬೇಕು ಅಂತಿದ್ರೆ ಹೆಂಗಾರು ಸುತ್ತಾಡ್ಕೊಂಡಾದ್ರೂ ಬರ್ತದೆ. ಸಪೋಸ್ ಬರಂಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಅದನ್ನು ಕಟ್ ಹಾಕಿ ಎಳೆದ್ರೂ ನಿಮ್ಮ ಹತ್ರ ಬರಂಗಿಲ್ಲ. ಸೊ ಕಾಮ್ ಆಗಿರಿ, ಸೈಲೆಂಟ್ ಆಗಿರಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಅದೃಷ್ಟ ನಂಬ್ಕೊಂಡು ಕೂರಕ್ಕೆ ಹೋಗ್ಬೇಡ್ರಿ. ಅದೃಷ್ಟ ಅನ್ನೋದು ಕೇವಲ ಒಂದು ಏನು ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲ, ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋದದು. ಸೊ ಅನ್ಎಕ್ಸ್ಪೆಕ್ಟೆಡ್ಡಿಗೆ ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಲೈಫ್ ಇನ್ನೂ ಭಾಳ ವಿಶಾಲ ಆಗೈತಿ. ಚಲೋ ತಂಗ ಇರ್ರಿ, ಚಲೋ ತಂಗ ಊಟ ಮಾಡಿರಿ, ಫ್ಯಾಮಿಲಿನ ಚಲೋ ನೋಡ್ಕೊಳ್ರಿ. ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಆರೋಗ್ಯ ಹಾಳು ಮಾಡ್ಕೋತೀರಿ. ಸೊ ಇರೋ ಒಂದು ಖುಷಿ ಜೀವನದೊಳಗೆ ಕರ್ತವ್ಯದ ಜೊತೆಗೆ ಸಣ್ಣ ನಮ್ಮ ಕೆಲಸಗಳನ್ನು ಕೂಡ ನಾವು ಪೂರೈಸ್ಕೊಂಡ್ರೆ ಬಹಳ ಉತ್ತಮ. ಸೊ ಆಲ್ ದ ಬೆಸ್ಟ್ ಶಂತನು ಅಂತ ಹೇಳ್ತಾ ಅವರಿಗೆ ಒಳ್ಳೆ ಲೈಫಲ್ಲಿ ಫ್ಯೂಚರ್. ಸೊ ಒಂದು ಹವ್ಯಾಸ ಒಳ್ಳೆ ರೀತಿಯಿಂದ ಟರ್ನ್ ಆಯ್ತಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್ ಎಲ್ಲರಿಗೂ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರಿಗೂ ನೋಟ್ ಹೇಳಬೇಕು ನಾನು ಏನಪ್ಪ ಅಂತಂದ್ರೆ, ನೀವು ಏನಾದರೂ ಈ ವಿಡಿಯೋ ನೋಡಿ ಸಪೋಸ್ ಲಾಟ್ರಿ ಟಿಕೆಟ್ ಖರೀದಿ ಮಾಡ್ಬೇಕಂತಿದ್ರೆ, ನಿಮ್ಮನ್ನ ಇದಕ್ಕಿಂತ ಬಿಫೋರು ಹೇಳಿದೆ, ನೀವು ಖರೀದಿ ಮಾಡೋ ಹಾಗಿದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ತಗೊಳ್ಳಿ. ಅದರ್ವೈಸ್ ಸಾಲ ಸೂಲ ಮಾಡಿ ತಗೊಳ್ಳೋ ನೆಸೆಸಿಟಿ ಇಲ್ಲ. ಯಾಕಂತಂದರೆ ಇದು ಒಬ್ಬ ವ್ಯಕ್ತಿ ಅದೃಷ್ಟದ ಕೈ ಅಂತ ಹೇಳಬಹುದು. ಎಲ್ಲರ ಕೈ ಅದೃಷ್ಟವಂತರಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಥಿಂಕ್ ಇಟ್. ಲೈಫ್ ತುಂಬ ದೊಡ್ಡದೈತಿ. ಕಷ್ಟಪಡ್ರಿ, ದುಡೀರಿ, ತಿನ್ನಿರಿ. ಇದೇ ನಮ್ಮ ಲೈಫ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೈ.